ದ ಫಸ್ಟ್ ಡೇ ಆಫ್ಟರ್ ದ ಪ್ರೊಸೀಜರ್ ಅಂತ ಹೇಳ್ಬೋದು. ಫೈನಲಿ ಊರಿಗೆ ಹೊರಡ್ಬೇಕು ಅಂತ ಹೇಳ್ಬಿಟ್ಟು ಫೇಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಯಶುನ ಕೇಳೋಣ. ಹೆಂಗಿದೆ ಯಶು ಫೇಸ್ ಇವಾಗ? ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಪೋಕೋ ಮೇಡಮ್ ನಮ್ಮನ್ನ? ನಮ್ಮ ಅಣ್ಣ ನಂಗೆ ಎಳ್ನೀರು ಕೊಡ್ಸಿದ್ದಾನೆ, ಈಗ ಹುಷಾರಾಗ್ಲಿ ಅಂತ ಹೇಳ್ಬಿಟ್ಟು. ಇದೊಂದು ಮುಚ್ಚಿಲ್ವಾ? ಅದು ಮತ್ತೆ ಹೋಗ್ಬೇಕು, ಏನ್ ಹೇಳ್ತಾರೆ ನೋಡೋಣ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧನುಷ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೇಳಿದ್ದೆ ಫೈನಲಿ ಊರಿಗೆ ಹೊರಡಬೇಕು ಅಂತ ಹೇಳ್ಬಿಟ್ಟು, ಆ್ಯಂಡ್ ಐ ಆಲ್ಸೋ ಡಿಡ್ ಮೈ ಮೇಕಪ್ ಆ್ಯಂಡ್ ದಿಸ್ ಈಸ್ ಲೈಕ್ ದ ಫಸ್ಟ್ ಡೇ ಆಫ್ಟರ್ ದ ಪ್ರೊಸೀಜರ್ ಅಂತ ಹೇಳ್ಬೋದು. ಸೊ ಆಸ್ ಐ ಸೆಡ್, ಐ ಸ್ಟಿಲ್ ಹ್ಯಾವ್ ಎ ಲಿಟಲ್ ಪೇನ್ ಆ್ಯಂಡ್ ರೆಡಿ ಆಗಿದ್ದೀನಿ ನಾನು. ಸೊ ಆಸ್ ಯು ಗೈಸ್ ಕ್ಯಾನ್ ಸಿ, ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್. ಸ್ವಲ್ಪ ಸ್ಕರ್ಟ್ ಮತ್ತು ಟಾಪ್ ಹಾಕೊಂಡಿದ್ದೀನಿ ಸೊ ದಟ್ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಅಣ್ಣ ಮತ್ತೆ ಅದಕ್ಕೆ ಬರ್ತಾ ಇದ್ದಾರೆ. ಸೊ ಲೈಕ್ ವಾಟ್ ಡು ಯು ಥಿಂಕ್ ಮೈ ಫೇಸ್ ಇಸ್ ಲುಕಿಂಗ್ ಲೈಕ್? ಡು ಯು ಥಿಂಕ್ ಇಟ್ಸ್ ಲುಕಿಂಗ್ ಡಿಫ್ರೆಂಟ್? ವಾಟ್ ಎಕ್ಸಾಕ್ಟ್ಲಿ ಇಸ್ ಇಟ್ ಲುಕಿಂಗ್ ಲೈಕ್ ಅಂತ ಹೇಳ್ಬಿಟ್ಟು ಐ ನೋ ಇನ್ನೂ ಸ್ವಲ್ಪ ರಿಕವರಿ ಆಗಬೇಕು. ಇವಾಗ ಪ್ಯಾಕಿಂಗ್ ಮಾಡ್ಕೊಳ್ಳೋಣ, ಅವರು ಬರ್ತಾರೆ, ಅದಾದಮೇಲೆ ಹೊರಡೋಣ ಊರಿಗೆ. ಸೊ ಗೈಸ್ ಇವಾಗ ಯಶು ಬಂದಿದ್ದಾಳೆ. ಯಶು ಆಯ್ ಹೇಳು. ನಮ್ಮಣ್ಣ ಒಳಗಡೆ ಹೋದ ಕೀ ಎತ್ಕೊಬರೋಕ್ಕೆ ಅಂತ ಹೇಳ್ಬಿಟ್ಟು. ನಾನು ನನ್ನ ಜಿಮ್ ಬ್ಯಾಗಲ್ಲೇ ಬಟ್ಟೆ ಇಟ್ಕೊಂಡಿದ್ದೀನಿ ಒಂದು ದಿನಕ್ಕೆ ಆಗುವಷ್ಟು. ಇವಾಗ ನನ್ನ ಫೇಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಯಶುನ ಕೇಳೋಣ. ಹೆಂಗಿದೆ ಯಶು ಫೇಸ್ ಇವಾಗ? ಹಿಂಗಾಗಿದೆ ಉದ್ದಕ್ಕೆ. ಗೈಸ್, ಐ ಆಲ್ವೇಸ್ ಲೈಕ್ ಲಾಂಗ್ ಫೇಸ್ ಆಯ್ತಾ. ಸೊ ಹಾಗಾಗಿ ನಂದು ಲಾಂಗ್ ಆಗಿರಲಿ ಫೇಸು ಅಂತ ಹೇಳ್ಬಿಟ್ಟು. ಬಟ್ ಇನ್ನೂ ಲೈಕ್ ಇಟ್ ವಿಲ್ ಚೇಂಜ್ ಅ ಲಾಟ್ ಇನ್ನು ಫ್ಯೂ ಡೇಸಲ್ಲಿ. ಇವಾಗ ಸ್ವಲ್ಪ ನಾರ್ಮಲ್ ಆಗಿ ಕಾಣಿಸ್ತದೆ. ಇವಾಗ ಇವಳು ಬಂದು ನೋಡಿ ಹೊರಗಡೆ, ಬಿಟ್ಟಿದ್ದೆ ತಡ ಅಂತ ಓಡ್ ಬಂದು. ಈಗ ನೋಡಿ ನಮ್ಮ ಅಣ್ಣನೂ ಬಂದಿದ್ದಾನೆ ಕೂತ್ಕೊಂಡು. ಸೊ ಗೈಸ್ ಇವಾಗ ಇಷ್ಟೆಲ್ಲ ಐಟಮ್ಸ್ ಎಲ್ಲ ಎತ್ಕೊಂಡು ಹೋಗ್ತಿದೀವಿ ನೋಡ್ರಿ. ಆಗ್ಲಿಂದ ಕುತ್ಕೋತಿಲ್ಲ, ಅವಳಾಗೆ ಕುತ್ಕೊಳ್ಳಿ ಇವಾಗ ಲಿಫ್ಟ್ ಒಳಗಡೆ. ಒಳ್ಳೆ ಕತೆ ಹೇಳೋದು. ಇದೇನೋ ಗೊತ್ತಿಲ್ಲ, ಅಮ್ಮ ಎಲ್ಲ ಎತ್ಕೊಂಬರಕ್ಕೆ ಹೇಳಿದಾರೆ, ಅದೆಲ್ಲ ಎತ್ಕೊಂಡು ಹೋಗ್ತಿರೋದು ಇವಾಗ. ಸೊ ಗೈಸ್ ಇವಾಗ ಕಾರ್ನ ಸ್ವಲ್ಪ ಈ ಕಡೆಗೆ ತೊಗೊಂಡು ಬ್ಯಾಗ್ನೆಲ್ಲ ಇಡ್ತಾ ಇದ್ದೀವಿ. ನಾನು ಜಾಸ್ತಿ ಎತ್ತಂಗಿಲ್ಲ, ಅದಕ್ಕೆ ಯಶುನೇ ಹೇಳ್ಕೊಂಬರ್ತಾವಳಿಲ್ಲ, ನಾನು ಎತ್ಕೊಡ್ತಾ ಇದ್ದೆ. ಅದು ಹಿಡಿಯಲ್ಲ ಡುಮ್ಮಲ್ಲಿಗೆ. ಐಸಾ ಸೊ ಗೈಸ್ ಇಲ್ಲಿ ಐಟಮ್ಸ್ ಆಗ್ತಿಲ್ಲ. ಆಲ್ಮೋಸ್ಟ್ 15-20 ಮಿನಿಟ್ಸಿಂದ ಹೆಂಗೆ ಇಡ್ಬೋದು ಅಂತೆಲ್ಲ ನೋಡ್ತಾ ಇದ್ದೀವಿ, ಆಗ್ತಾನೆ ಇಲ್ಲ. ನಮ್ಮ ಅಣ್ಣ ಫುಲ್ ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದಾನೆ. ಇಷ್ಟೊಂದು ಐಟಮ್ಸಲ್ಲಿ ಏನಿಗೆ ತೊಗೊಂಡೋಗ್ಬೇಕು ಅಂತಿಲ್ಲ. ನಮ್ಮ ದೊಡ್ಡಮ್ಮ ಬೇರೆ ಬರ್ತಾರಂತೆ, ಹೆಂಗೆ ಅವ್ರ ಐಟಮ್ಸು ಎಲ್ಲ ಇಲ್ಲ ಆಗುತ್ತೆ ಗೊತ್ತಿಲ್ಲ. ಕಾರ್ ಚಿಕ್ಕದಾಗೋಯ್ತು ಗೈಸ್, ಹೊಸ ಕಾರ್ ತೊಗೋಬೇಕು. ಈಗ ಕ್ಲೋಸ್ ಆಗುತ್ತಾ ನೋಡೋಣ. ಓನ್ಲಿ ಒನ್ ವೇ ಟು ನೋ ನಾವು. ಓಹ್ ಆಯ್ತಪ್ಪ, ಫೈನಲಿ ಕ್ಲೋಸ್ ಆಯ್ತು ಗೈಸ್. ನಾನು ಇವತ್ತು ಮುಂದೆ ಕುತ್ಕೋತಾ ಇದ್ದೀನಿ ಬಿಕಾಸ್ ಹೊಟ್ಟೆಲಿ ಸ್ವಲ್ಪ ಪೇನ್ ಇದೆ ಅಂತ ಹೇಳ್ಬಿಟ್ಟು. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಪೋಕೋ ಮೇಡಮ್ ನಮ್ಮನ್ನ ಡ್ರೈವಿಂಗ್ ಮಾಡ್ಕೊಂಡು? ಸೊ ಗೈಸ್ ಇವಳು ಇವಾಗ ಡ್ರೈವಿಂಗ್ ಸೀಟಿಗೆ ಬಂದು ಕೂತ್ಕೊಂಡ್ಬಿಟ್ಟಿದ್ದಾಳೆ. ನಮ್ಮ ಅಣ್ಣ ನಮ್ಮ ದೊಡ್ಡಮ್ಮನ ಕರ್ಕೊಂಬರೋಕ್ಕೆ ಅಂತ ಹೇಳ್ಬಿಟ್ಟು ಹೋದ. ಸೊ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಈ ರೋಡಲ್ಲಿ ಫುಲ್ ಎಲ್ಲೇನೋ ಏನೋ ವರ್ಕ್ ಎಲ್ಲ ನಡೀತಾ ಇದೆ. ಯಶು ಏನು ಮಾಡ್ತಿದ್ಯಾ? ಅನ್ಸುತ್ತೆ ಏನೇನಾಯ್ತು ಅಂತ. ಇಟ್ಸ್ ಲೈಕ್ 4 hours ಟ್ರಾವೆಲ್ ಮಾಡ್ಬೇಕು. ಹೆಂಗೆ ಮಾಡ್ಬೇಕು ಗೊತ್ತಿಲ್ಲ. ನಾನು ಇವ್ರು ಬರೋಕ್ಕಿಂತ ಮುಂಚೆ ಮಲ್ಕೊಂಡಿದ್ದೆ. ಅಲ್ದೆ ಅದು ಕಾರಿಗಿಡೋ ಅಷ್ಟಲ್ಲ, ಕೆಳಗಡೆ ಒಂದಷ್ಟು ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೆ ನಾನು. ಹಿಂದೆಗಡೆ ಒಂದಷ್ಟು ಇದ್ದಾರೆ ಅನ್ಸುತ್ತೆ. ನಿನ್ನ ಹತ್ರ ಒಂದಷ್ಟು ಇಟ್ಟಿದ್ದಾರಾ? ನಮ್ಮ ದೊಡ್ಡಮ್ಮಂದು ಐಟಮ್ಸ್ ಬೇರೆ ಬರುತ್ತೆ. ಒಳ್ಳೆ ನಿದ್ದೆ ಬಂದಿತ್ತು. ನಮ್ಮ ಅಣ್ಣ ಫೋನ್ ಮಾಡ್ಬಿಟ್ಟು ರೆಡಿ ಆಗೋ ಹಾಫ್ ಆನ್ ಅವರ್ ಅಲ್ಲಿಂದ ಟಕ್ ಅಂತ ಬೇಗ ಇದ್ದು ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಲೈಫ್ ಈಸಿ ನೋಡಿ. ಒಂದು ಬೆಲ್ಟ್ ಹಾಕೊಂಡು ಹೊರಗಡೆ ಓಡೋದಷ್ಟೇ. ಅಲ್ಲೇ ಅವಳು ಹಾಕೊಳ್ಳಲ್ಲ ಗೈಸ್, ಅದನ್ನ ನಾವೇ ಹಾಕ್ಬೇಕು. ಅದನ್ನೊಂದು ಕಡಿತಾವಳೆ ಹುಳ ಅನ್ಕೊಂಡು ಇದು ಮಾಡಲ್ಲ ಅನ್ಸುತ್ತೆ. ಹೋಗಿ ಎಷ್ಟೊತ್ರ ಹೋಗ. ಐ ಥಿಂಕ್ ನಾನಂತೂ ದ ಹೋಲ್ ಟೈಮ್ ಐ ವಾಸ್ ಸ್ಲೀಪಿಂಗ್ ಇನ್ ಕಾರ್. ಲೈಕ್ ಏನೋ ಗೊತ್ತಿಲ್ಲ, ನಿದ್ದೆ ಎಷ್ಟು ಮಾಡೋದು ಸಾಕಾಗ್ತಿಲ್ಲ. ಮನೇಲೂ ಮಲಗಿದ್ದೆ ಬಟ್ ಪ್ರಾಪರಾಗಿ ನಿದ್ದೆ ಆಗ್ತಿಲ್ಲ, ಮಧ್ಯದಲ್ಲಿ ಎಚ್ಚರ ಆಗ್ತಿದೆ. ಆ್ಯಂಡ್ ಸ್ಕರ್ಟ್ ನೋಡಿ ಗೈಸ್, ನಂಗೆ ತುಂಬ ಇಷ್ಟ ಈ ಸ್ಕರ್ಟು. ಮಧ್ಯದಲ್ಲಿ ಕಾರ್ ನಿಲ್ಸಿದ್ದೀವಿ. ನಮ್ಮ ಅಣ್ಣ ನಂಗೆ ಎಳ್ನೀರು ಕೊಡಿಸಿದ್ದಾನೆ ಇವತ್ತು. ನಾನು ಬೇಗ ಹುಷಾರಾಗಲಿ ಅಂತ ಹೇಳ್ಬಿಟ್ಟು. ಅವ್ರು ಯಾರು ಏನೂ ಕುಡಿಯೋದಿಲ್ಲ, ಇಳಿಯೋಂಗೂ ಇಲ್ಲ ಕಾರಿಂದ. ಹಂಗಾಗಿ ನಾವೇ ಇಳಿದ್ಬಿಟ್ಟು ಇವಾಗ ಇಲ್ಲೇ ಕುಡ್ಕೊಂಡು ಹೋಗೋಣ ಅಂತ ನಿಂತಿದ್ದೀವಿ. ಇಲ್ಲಿ ಕತ್ಲಾಯ್ತು. ಚೀಯರ್ಸ್ ಟು ಯು ಗೈಸ್. ಕೈಯೆಲ್ಲ ನೋಡಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಹೊಡ್ಸ್ಕೊಂಬರಕ್ಕೆ ಹೋಗಿದ್ದಾನೆ ಕಾಯಿನ. ನಮ್ಮ ದೊಡ್ಡಮ್ಮನ ನಮ್ಮ ಜೊತೆ ಬಂದರು.
ನಮ್ಮಮ್ಮ ನೋಡ್ರಿ ಇವಾಗ ಎಲ್ಲಿದ್ದಾರೆ. ಇವತ್ತು ನಾವು ನಮ್ಮ ಚಿಕ್ಕ ಮನೇಲಿ ಇರ್ತೀವಿ. ಏನಪ್ಪ ನೋಡಿ ಫುಲ್ ಇಲ್ಲೆಲ್ಲ ಲೈಟೆಲ್ಲ ಹಾಕಿ ಹಿಂಗೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಜಾತ್ರೆಗೆ. ಇಲ್ಲಿ ಈ ರೂಮ್ನ ಖಾಲಿ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಇದು ಯೂಶಲಿ ನಾವು ಬಾಡಿಗೆ ಕೊಟ್ಟಿರ್ತಿದ್ವಿ, ಅಂದ್ರೆ ಫ್ರೂಟ್ಸ್ ಎಲ್ಲ ಮಾರ್ತಾರಲ್ಲ ಅವ್ರಿಗೆ ಇಲ್ಲಿ ಸ್ಟೋರೇಜ್ಗೆ ಅಂತ ಹೇಳ್ಬಿಟ್ಟು. ಎಷ್ಟು ಟೈಮ್ ಆಗಿತ್ತು ಇಲ್ಲಿ ಬಂದು ಅಂತ ಹೇಳ್ಬಿಟ್ಟು. ಇಲ್ಲೊಂದು ಮಂಚ ಇದೆ, ಮತ್ತೆ ಇಲ್ಲಿ ದೇವ್ರ ಮನೆ ಥರ ಮಾಡ್ಕೊಂಡಿದ್ವಿ. ಇವಾಗ ಏನೂ ಇಲ್ಲ, ಇಲ್ಲಿ ಏನೂ ಇಲ್ಲ ಲಿಟ್ರಲಿ. ಇವಾಗ ಇಲ್ಲಿ ಯಾರು ಇರೋದು ಇಲ್ಲ. ಯಾವಾಗಲೂ ಕಾಲಿರುತ್ತಲ್ಲ ಮೈ ಮನೆ. ಇವಾಗ ನಮ್ಮ ಮಾಮನೇಲಿ ಯಾರು ಇಲ್ವಾ? ಸೊ ವಾಟರ್ ಮಿಲ್ಲದು ಬಂದಿದ್ರು ಇಲ್ಲಿ ನೋಡಿ. ಅದಕ್ಕೆ ಅಮ್ಮ ಅಂಟಿನ ಬಂದ್ ಕರಿತಿತ್ತು ಅನ್ಸುತ್ತೆ. ಮಾ ನನ್ನ ಫೇಸಲ್ಲಿ ಏನೋ ಡಿಫ್ರೆನ್ಸ್ ಗೊತ್ತಾಗ್ತಿದ್ಯಾ? ಏನ್ ಗೊತ್ತಾಗ್ತಿದೆ? ಸಖತ್ತಾಗಿದೆ. ಇದೊಂದು ಮುಚ್ಚಿಲ್ವಾ? ಅದು ಮತ್ತೆ ಹೋಗ್ಬೇಕು, ಏನ್ ಹೇಳ್ತಾರೆ ನೋಡೋಣ. ಏನೇನ್ ಚೇಂಜ್ ಆಗಿದೆ ಹೇಳ್ರಿ ಫೇಸಲ್ಲಿ? ಗ್ಲೋ ಬಂದ್ಬಿಟ್ಟಿದೆ. ಮೂಗೊಂಚೂರು ಚೇಂಜ್ ಮಾಡಿದ್ದಾರೆ. ಮೂಗ್ ಚೇಂಜ್ ಮಾಡಿದ್ದಾರೆ. ಹೆಂಗ್ ಗೊತ್ತಾಯ್ತು ಏನಾಗಿದೆ? ಸ್ವಲ್ಪ ದಪ್ಪ ಮಾಡಿದ್ದಾರೆ. ಮತ್ತೆ ಇನ್ನೇನ್ ಮಾಡಿದ್ದಾರೆ ಹೇಳ್ರಿ? ಇಲ್ಲಿ ಇಲ್ಲಿ ಏನಾಗಿದೆ ಅನ್ಸ್ತದೆ? ಸ್ವಲ್ಪ ಬಂದಿದೆ ಹಿಂಗೆ. ಲಾಂಗ್ ಮಾಡಿದ್ದಾರೆ. ಇನ್ನೇನ್ ಮಾಡಿದ್ದಾರೆ? ಇಲ್ಲಿ ಐಬ್ರೋಸ್ ಏನು ಮಾಡಿಲ್ಲ. ಇಲ್ಲ, ಇದು ಅಂಡರ್ ಐಸ್ ಇತ್ತಲ್ಲ, ಡೀಪ್ ಇತ್ತಲ್ಲ, ಅದ್ ಕವರ್ ಮಾಡಿದ್ದಾರೆ. ಚೆನ್ನಾಗಿ ಕಾಣಿಸ್ತಿದೆ ಇವಾಗ. ಇನ್ನು ಹೀಲ್ ಆಗ್ಬೇಕು, ಪೂರಾ ಹೀಲ್ ಆಗಿಲ್ಲ. ಮೇಕಪ್ ತೆಗೆದ್ರೆ ಗೊತ್ತಾಗುತ್ತೆ. ಅಲ್ಲ, ಇನ್ನೊಂದು ವಾರ ಅದು ಮಾಡಿದಾರಲ್ಲ, ಇನ್ನೂ ಸ್ವಲ್ಪ ಹಂಗೆ ಇದೆ ಅಲ್ಲ, ಅದು ಸ್ವಲ್ಪ ಟೈಮ್ ಹಿಡಿತು ಹೋಗಕ್ಕೆ. ಸೊ ಗೈಸ್ ನೋಡಿ, ನಮ್ಮಮ್ಮ ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೇನೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಗೈಸ್ ನೋಡಿ. ಅಲ್ಲಮ್ಮ ಚೆನ್ನಾಗಿ ಕಾಣಿಸ್ತಿದೆ ತಾನೆ? ವಿಡಿಯೋ ನೋಡಿದ್ರಾ? ಅದು ಪ್ರೊಸೀಜರ್ ವಿಡಿಯೋ ನೋಡಿದ್ರಾ? ನೀವು ನೋಡಿದ್ರ? ಅದು ಟ್ರೀಟ್ಮೆಂಟ್ ಮಾಡ್ಸಿರೋ ವಿಡಿಯೋ ನೋಡಿದ್ರಾ? ಫೋಟೋ ಅಷ್ಟೇ ನೋಡಿದ್ದೀರಾ, ವಿಡಿಯೋ ನೋಡಿಲ್ಲ? ಎಲ್ಲ ಅಷ್ಟೇ ಟೈಮ್ ಇಲ್ಲ ನೋಡಕ್ಕೆ. ಚಾರ್ಜರ್ ಎಲ್ಲ ಅಲ್ಲೇ ಬಿಟ್ಕೊಂತೀವಿ. ಅದಕ್ಕೆ ಚಿಲ್ಲಾಗಿದ್ದಾರೆ ಗೈಸ್. ನೋಡಿದ್ಮೇಲೆ ಇದೆ ನನಗೆ. ಇನ್ನು ಯಾರು ವಿಡಿಯೋ ನೋಡಿಲ್ಲ ಶೋ. ನೋಡೋದೇ ಇಲ್ಲ ಅನ್ಸುತ್ತೆ. ನಾನು ಚೂರ್ ನೋಡೆ ಕಣ್ಣಲ್ಲಿ ನೀರು ಇಳಿತದೆ. ಇವಾಗ ಹೇಳ್ತಾಳೆ. ದಿಸ್ ಇಸ್ ಲೈಕ್ ಮೈ ಫೇವ್ರೆಟ್ ಸ್ಪಾಟ್. ಇಲ್ಲಿ ಕುತ್ಕೊಂಡು ಇಲ್ಲಿ ಏನಂತಾರೆ, ಟೆಂಪಲ್ ನೋಡ್ಕೊಂಡು ಕುತ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಸೊ ನಾಳೆ ಇಲ್ಲಿ ಎಷ್ಟು ಜನ ಇರ್ತಾರೆ ಗೊತ್ತಾ? ಇಲ್ಲಿ ಸಖತ್ತು ಜನ ಸೇರ್ತಾರೆ. ಸೊ ನಾವು ನಮ್ಮ ದೊಡ್ಡ ಮನೆಗೆ ಹೋಗಿ ಉಳ್ಕೊಬೋದಿತ್ತು. ವಿ ಕೇಮ್ ಟು ದಿಸ್ ಹೌಸ್ ಬಿಕಾಸ್ ದ ಟೆಂಪಲ್ ಈಸ್ ಹಿಯರ್ ಓನ್ಲಿ ಆ್ಯಂಡ್ ಇಲ್ಲೇ ಜಾತ್ರೆ ಆಗುತ್ತೆ. ಸೊ ದಟ್ಸ್ ವೈ ನೋಡಿ ಸಿಲಿಂಡ್ರು ಎತ್ಕೊಬಂದಿದ್ದೀವಿ ಮನೆಯಿಂದ. ಸೊ ಗೈಸ್ ಇಲ್ಲಿ ಸ್ಟಿಕ್ ಥರ ಇದಲ್ಲ, ಸೊ ಇಲ್ಲೇ ಸಿಡಿ ಆರ್ಸೋದು ನಾಳೆ. ಸೊ ಇಲ್ಲೇ ಜಾತ್ರೆ ಆಗುತ್ತೆ, ನೋಡಿ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು. ಏನ ಇದಾ? ತಿನ್ನಲ್ಲ ಒಂದು ಸ್ವಲ್ಪ. ಕೆಳಗಡೆ ಏನಿರೋದು? ಹೆಸರು ಕಾಳು. ಹೌದಾ? ನನ್ಗದು ಗೊತ್ತಿಲ್ವಲ್ಲ. ನೀವ್ ಎದ್ದೇ ಇಲ್ವಲ್ಲ? ನಿದ್ದಲ್ಲ ಗೊರ್ಕೆ ಹೊಡಿತಿದ್ನ. ಹಂಗಾರೆ ಒಳ್ಳೆ ನಿದ್ದೆ ಮಾಡಿದೀನಿ. ನನ್ನ ಪ್ರಕಾರ ಮಧ್ವದಿದ್ರೆ ಎಚ್ಚರ ಆಗ್ತಿತ್ತಲ್ಲ, ನಾನು ನಿದ್ದೆ ಮಾಡಿಲ್ಲ ಅನ್ಕೊಂಡೆ. ಈಗ ಬರೋದಿದೆ ಅದು ಒಂಚೂರು ಹಾಕೊಡ್ತಿದ್ದಾರೆ. ಅಪ್ಪ ವಾಟರ್ ಮೆಲನ್ ಕಟ್ ಮಾಡ್ತಾವ್ರ ನಮ್ಗೆ ಅಂತ ಹೇಳ್ಬಿಟ್ಟು. ಈ ತಗೊಬಂದು ನಂದೆ ಆ ಕುಕ್ಕರ್ ಅಂದ್ರೆ ಇಡ್ಲಿ ಕೆಡಿಬಿಟ್ಟು ಇದು ಬೇರೆ ಕಿತ್ಕೊಡೋಕೆ. ಕುಕ್ಕರ್ ಹಾಳಾಗಿದ್ಯಾ ಗೈಸ್? ಇಲ್ಲಿ ಬೆಕ್ಕು ಓಡಾಡ್ತಿರುತ್ತೆ ಯಾವಾಗ್ಲೂ, ಅದು ಕುಕ್ಕರ್ನ ಹಾಳು ಮಾಡ್ಬಿಟ್ಟಿದೆ ಅಂತ. ಅದಕ್ಕೆ ಊರಿಂದ ಅದು ಕುಕ್ಕರ್ ಎತ್ಕೊಂಡ್ಬಂದಿದ್ವಿ ನೋಡಿ. ಇವಾಗ ಅನ್ನ ಮಾಡ್ತಾ ಇದಾರೆ ಅಮ್ಮ. ಸೊ ಈಗ ಊಟ ಮಾಡಬೇಕು. ಪೋಕು ಒಳಗಡೆ ಬರಕ್ಕೆ ತಣ್ಣಗಿದ್ಯಾನಪ್ಪಾಜಿ? ತಣ್ಣಗಿದ್ಯಾ? ಇಲ್ಲ ಬೆಚ್ಚ ಬೆಚ್ಚಗಿದ್ಯಾ? ಈ ಫ್ರಿಜ್ ಇಂದ ತೆಗ್ದಿರೋದು. ಇದ್ರಲ್ಲಿ ಅಳಸಣ್ಣಿ ಇದೆ ಕಣಪ್ಪಾಜಿ, ಇದ್ರಲ್ಲಿ ಕವರಲ್ಲಿ ಬರ್ತಾ ತಗೊಂಡು. ಗೈಸ್ ಇವಾಗ ಬೆಂಗಳೂರಲ್ಲಿ ಸುತ್ತಿ ಸುತ್ತಿ ಅಭ್ಯಾಸ ಆಗಿ ನಮ್ಮೂರು ಎಷ್ಟು ಚಿಕ್ಕದಲ್ವಾ, ಇಷ್ಟೇ ಇದೆ ಅಲ್ವಾ ಅಂತ ಅನ್ಸುತ್ತೆ ಅಲ್ಲ ಅಪ್ಪಾಜಿ? ಬೆಂಗಳೂರು ಎಷ್ಟು ದೊಡ್ಡದು ಅನ್ಸುತ್ತಲ್ವಾ? ಇವಾಗ ಮಾವಿನಕಾಯಿ ಕೊಡ್ಬೇಕು ಅಂತಿತ್ತು, ಕಾರಲ್ಲಿ ಇಷ್ಟೇ ದೂರ ಹಿಂಗ್ ಬಂದ್ಬಿಟ್ಟು ಹಿಂಗ್ ಹೋಗ್ತಾ ಇದೀವಿ ಆರಾಮಾಗಿ. ಅದೇ ಬೆಂಗಳೂರಲ್ಲಿ 20 ನಿಮಿಷ 30 ನಿಮಿಷ ಮಿನಿಮಮ್ ಟ್ರಾವೆಲ್ ಮಾಡ್ಬೇಕು ಎಲ್ಲಿ ಹೋಗ್ಬೇಕು ಅಂದ್ರೂ. ಅಲ್ಲ ಎಷ್ಟು? ಅಲ್ಲಿ 1 ಕಿಲೋಮೀಟರ್ ಇದ್ರೆ ಅಷ್ಟು ದೂರ ಹೋಗ್ಬೇಕು.
ಸೊ ಇಲ್ಲಿ ಆಕ್ಚುಲಿ ನೋಡಿ ಇಲ್ಲೂ ಕೂಡ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಇಲ್ಲೇ ಜಾತ್ರೆ ಇಲ್ಲೂ ಜಾತ್ರೆ ಆಗೋದು. ಟೆಂಪಲ್ ಇಲ್ಲೇ ಇದೆ ಆಕ್ಚುಲಿ, ಕರಿಯಮ್ಮ ಟೆಂಪಲ್ ಅಂತ. ಇವಾಗ ಇಲ್ಲಿ ಇಳ್ಕೋಬೇಕು. ಏನಕ್ಕೆ ಹೋಗ್ತಿರೋದು ಇಲ್ಲಿ? ನೀರು ಕ್ಯೂ ಅಲ್ಲಿ ನಿಂತ್ಕೋಬೇಕಾ? ಅಲ್ಲಲ್ಲಿ ಸೊ ಗೈಸ್ ಅಲ್ಲೆಲ್ಲ ನೀರಿಗೆ ಕ್ಯೂ ಅಲ್ಲಿ ನಿಂತಿದ್ದಾರೆ ನೋಡಿ, ಹಂಗೆ ನಾವು ನಿಂತ್ಕೊಂಡು ನೀರು ತಗೋಬೇಕು. ಸೊ ಗೈಸ್ ಇವಾಗ ನಮ್ಮಲ್ಲಿ ಟೊಮೊಟೊ ಗೊಜ್ಜು ಮತ್ತು ಕಾಳು ಮತ್ತು ಅನ್ನ. ಸೊ ಎಲ್ಲರೂ ತಿಂತಾ ಇದೀವಿ ಇಲ್ಲೇ. ನೀವು ತಿನ್ನೋದು ಅಪ್ಪಾಜಿ? ಮಾಡ್ತೀನಿ ತಿನ್ರಿ. ನಾನು ಮಧ್ಯಾಹ್ನ ಊಟ ಮಾಡೋದಿಲ್ಲ, ಸೊ ಇವಾಗ ತಿಂತಾ ಇದ್ದೀನಿ. ತಿಂದು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೋಬೇಕು. ಸೊ ಗೈಸ್ ಫೈನಲಿ ನಮ್ಮಪ್ಪ ಅಮ್ಮ ಮತ್ತು ಯಶು ರಿಯಾಕ್ಷನ್ ಎಲ್ಲ ನೋಡಿದ್ರಿ. ನಮ್ಮ ಅಣ್ಣನ ನಾನು ಯಾವಾಗಲೂ ಏನೂ ಕೇಳೋದೇ ಇಲ್ಲ. ಅವ್ನು ಎಷ್ಟೇ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತಾನೆ, ಎಷ್ಟೇ ಕೆಡ್ತಾಗಿದ್ರು ಚೆನ್ನಾಗಿದೆ ಅಂತಾನೆ. ಸೊ ಆಗ ನಮ್ಮ ಒಪಿನಿಯನ್ ತೊಗೊಂಡಿಲ್ಲ ನಾನು. ಸೊ ಇದರಲ್ಲಿ ಆ್ಯಂಡ್ ಒನ್ ಥಿಂಗ್ ದಟ್ ಐ ಲೈಕ್ ಅಬೌಟ್ ಮೈ ಪೇರೆಂಟ್ಸ್ ಇಸ್ ದ್ಯಾಟ್ ಅವ್ರು ಯಾವತ್ತೂ ನನಗೆ ಯಾವ ವಿಷಯಕ್ಕೂ ತಡೆಯೋಕೆ ಹೋಗಲ್ಲ. ಒಳ್ಳೇದಾಗಲಿ ಕೆಟ್ಟದಾಗಲಿ, ನಾನೇ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆದ್ರೂ ನನ್ನ ಒಂದು ಓನ್ ಎಕ್ಸ್ಪೀರಿಯನ್ಸಿಂದ ನಾನು ತಿಳ್ಕೊಂಡು ನಾನು ಕಲೀಲಿ ಅಂತ ಹೇಳ್ಬಿಟ್ಟು. ಸೊ ದೆರ್ ಆರ್ ಸಮ್ ಥಿಂಗ್ಸ್ ನಮ್ಮಮ್ಮ ಬೇಡ ಅಂತ ಹೇಳಿದ್ರು, ಅಂದರೆ ಲೈಫ್ ಡಿಸಿಷನ್ಸ್ ಅಂತ ಬಂದಾಗ. ಬಟ್ ಸ್ಟಿಲ್ ಕ್ಯಾನ್ ಯು ಸಿ ಹೌ ನೈಸ್ಲಿ ದೇ ಸಪೋರ್ಟೆಡ್, ಬಿಕಾಸ್ ದೇ ಅಂಡರ್ಸ್ಟ್ಯಾಂಡ್ ಓಕೆ ನಾನು ಏನೇ ಮಾಡಿದ್ರು ನನ್ನ ಪ್ರೊಫೆಷನ್ಗೋಸ್ಕರ ನನಗೇನೋ ಇಷ್ಟ ಅಂತ ಹೇಳ್ಬಿಟ್ಟು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೋತಾರೆ. ಸೊ ದಟ್ ಈಸ್ ಒನ್ ಥಿಂಗ್ ಐ ರಿಯಲಿ ಲೈಕ್ ಇನ್ ಮೈ ಪೇರೆಂಟ್ಸ್, ಎಸ್ಪೆಷಲಿ ಇನ್ ಮೈ ಡ್ಯಾಡ್. ನಮ್ಮಪ್ಪ ಅಂತೂ ಏನು ಹೇಳೋದೇ ಇಲ್ಲ. ಮೈ ಮಾಮ್ಸ್ ಓನ್ಲಿ ಕನ್ಸರ್ನ್ ವಾಸ್ ಅಯ್ಯೋ ಇಷ್ಟೊಂದು ನೋವು ಹೆಂಗೆ ತಡ್ಕೋತೀಯ ನೀನು ಅಂತೆಲ್ಲ. ಟ್ಯಾಟೂ ಮಾಡಿಸ್ಬೇಕಾದ್ರೂ ಅಷ್ಟೇ. ಐ ಡೋಂಟ್ ನೋ ವೈ ಐ ಹ್ಯಾವ್ ಲೈಕ್ ಸೋ ಮಚ್ ಟಾಲರೆನ್ಸ್ ಟುವರ್ಡ್ಸ್ ಪೇನ್. ಒಂಥರ ಆ ಫಿಸಿಕಲ್ ಪೇನ್ ತೊಗೊಳೋದಕ್ಕೇ ಏನೋ ಒಂಥರ ಐ ಡೋಂಟ್ ನೋ, ನನಗೆ ಹುಚ್ಚೋ ಏನೋ ಗೊತ್ತಿಲ್ಲ. ಬಟ್ ಸ್ಟಿಲ್ ಗೈಸ್ ಐ ರಿಯಲಿ ವಾಂಟೆಡ್ ದಿಸ್ ಟು ಬಿ ಡನ್ ಫ್ರಮ್ ಅ ವೆರಿ ಲಾಂಗ್ ಟೈಮ್. ಸೊ ಹಾಗಾಗಿ ಐ ನೋ ಎಲ್ರದ್ದು ಒಂದು ವೇ ಆಫ್ ಲಿವಿಂಗ್ ಇರುತ್ತೆ, ಪ್ರಾಸ್ಪೆಕ್ಟಿವ್ಸ್ ಇರುತ್ತೆ. ನಿಮ್ಮಲ್ಲೂ ತುಂಬ ಜನ ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಡಲ್ಲೇ ಇರ್ಬೋದು, ಅಥವಾ ಯು ಫೀಲ್ ಲೈಕ್ ಓಕೆ ಇಟ್ಸ್ ಅ ರಾಂಗ್ ಥಿಂಗ್ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಐ ವಾಂಟೆಡ್ ಟು ಶೋ ಥ್ರೂ ಮೈ ವಿಡಿಯೋ ದ್ಯಾಟ್ ಎಲ್ಲರೂ ಪರ್ಫೆಕ್ಟ್ ಆಗಿರಲ್ಲ. ದೇರ್ ಆರ್ ಅ ಲಾಟ್ ಆಫ್ ಪೀಪಲ್ ಆನ್ ಸೋಷಿಯಲ್ ಮೀಡಿಯಾ ದಟ್ ದೇ ಆಕ್ಚುಲಿ ಗೋ ಥ್ರೂ ದೀಸ್ ಥಿಂಗ್ಸ್ ಅಂತ ಹೇಳ್ಬಿಟ್ಟು. ಯಾರಿಂದನಾದರೂ ಗೊತ್ತಿದ್ರೆ ಓಕೆ ಇವರು ಒಳ್ಳೆಯವರು ಅಂತ ಎಲ್ಲಾದರೂ ನಿಮಗೆ ಗೊತ್ತಿದ್ರೆ ಆ ಥರ ಡಾಕ್ಟರ್ಸ್ ಹತ್ರ ಹೋಗಿ. ಐ ಡೋಂಟ್ ನೋ ಎಲ್ಲ ಡಾಕ್ಟರ್ಸ್ ಒಂದೇ ಥರ ಇರ್ತಾರೆ, ಚೆನ್ನಾಗಿ ಮಾಡ್ತಾರೆ ಅಂತ ಅಲ್ಲ. ಸೊ ಅದು ಯಾವ್ದಾದ್ರು ಸೈಡ್ ಎಫೆಕ್ಟ್ಸ್ ಇರುತ್ತಾ, ಏನಿರುತ್ತೆ ಏನಿರಲ್ಲ ಅಂತ ಮುಂಚೆ ಅದ್ರ ಬಗ್ಗೆ ವಿಚಾರಿಸ್ಕೊಂಡು ಆಮೇಲೆ ಗೋ ಫಾರ್ ದ ಪ್ರೊಸೀಜರ್. ಆ್ಯಂಡ್ ನಿಮ್ಮ ಹತ್ರ ದುಡ್ಡಿದ್ರೆ ಮಾತ್ರ ಮಾಡಿಸ್ಕೊಳ್ಳಿ, ಇಲ್ಲ ಅಂತಂದರೆ ಡೋಂಟ್ ಗೋ ಫಾರ್ ಇಟ್. ಸೊ ಗೈಸ್ ಎಷ್ಟು ಸಲ ನಮಗೊಂದು ಆಪರ್ಚುನಿಟಿ ಬರುತ್ತೆ ಆಯ್ತಾ. ಸೊ ಬಂದಾಗ ರೀಸೆಂಟ್ಲಿ ನಾನು 2 ರೋಲಿಗೆ ಆಡಿಷನ್ ಕೊಟ್ಟಿದ್ದೆ, ಒಂದೇ ಇದರಲ್ಲಿ ಒಂದೇ ವರ್ಕಲ್ಲಿ. ಸೊ ನನಗೆ ದೇ ಥಾಟ್ ಓಕೆ ವಿಲನ್ ರೋಲಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ಫೇಶಿಯಲ್ ಫೀಚರ್ಸ್ ಆಗಿರ್ಬೋದು ಅಂತೆಲ್ಲ ಹೇಳ್ಬಿಟ್ಟು ಹೇಳಿದ್ರು. ಸೊ ನನಗೆ ಐ ಡೋಂಟ್ ವಾಂಟ್ ಟು ಜಸ್ಟ್ ಫಿಟ್ ಇನ್ ಟು ಒನ್ ಕ್ಯಾರೆಕ್ಟರ್, ಬಿಕಾಸ್ ನಾನು ಒಂದು ಸ್ಪೆಸಿಫಿಕ್ ವೇ ಆಗಿ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾವು ಯಾವ ಥರ ಕಾಣಿಸ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಫ್ ದಿಸ್ ಇಸ್ ರಿಕ್ವೈರ್ಡ್ ಫಾರ್ ಮೈ ಪ್ರೊಫೆಷನಲ್ ಲೈಫ್ ಆರ್ ಮೈ ಕೆರಿಯರ್, ಐ ವುಡ್ ಡೆಫಿನೆಟ್ಲಿ ಡೂ ಇಟ್. ಇದಕ್ಕೆ ಸಪೋರ್ಟ್ ಮಾಡೋಕ್ಕಾದ್ರೆ ಸಪೋರ್ಟ್ ಇಟ್, ಅದರ್ವೈಸ್ ಡೋಂಟ್ ಸೇ ಎನಿಥಿಂಗ್, ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇಸ್ ಇಟ್ಸ್ ಮೈ ಓನ್ ಪರ್ಸನಲ್ ಚಾಯ್ಸ್. ಬಿಕಾಸ್ ವಾಟ್ ಎವರ್ ಐ ಆಮ್ ಡೂಯಿಂಗ್ ನಾನು ನನ್ನ ಜೊತೆ ಮಾಡ್ತಾ ಇದ್ದೀನಿ. ಸೊ ಅದು ನನ್ನ ಖುಷಿಗೋಸ್ಕರ ಮಾಡ್ತಾ ಇದ್ದೀನಿ. ನನಗೆ ಇದು ಮಾಡೋದ್ರಿಂದ ನನಗೆ ಖುಷಿ ಸಿಗ್ತಿದೆ, ಹಾಗಾಗಿ ನಾನು ಮಾಡ್ತಾ ಇದ್ದೀನಿ. ಅದನ್ನ ನೀವು ಯಾರು ಪರ್ಸನಲ್ ಆಗಿ ತಗೊಳಕ್ ಹೋಗ್ಬೇಡಿ. ಸೊ ಗೈಸ್ ನಮ್ಮ ಅಣ್ಣ ನನಗೆ ಹೇಳ್ತಿದ್ದ ಮನೇಲಿರೋ ಎಲ್ಲ ಬ್ಯಾಕ್ಗ್ರೌಂಡ್ ಬಿಟ್ಬಿಟ್ಟು ಈ ಬ್ಯಾಕ್ಗ್ರೌಂಡಿಗೆ ಬಂದಿದ್ಯಾ ಅಂತ. ಸಿ ದ ಥಿಂಗ್ ಈಸ್, ಇದು ನಮ್ಮಮ್ಮ ಈ ಮನೆನ ನಮ್ಮ ಅಜ್ಜಿಗೆ ಅಂತ ಕೊಡ್ಸಿದ್ದು ಆಯ್ತಾ. ಸೊ ಆ್ಯಂಡ್ ಇನ್ನೊಂದು ಏನಂತಂದರೆ ತುಂಬ ಟೈಮ್ ಆಯಿತು ಈ ಮನೇಲಿ ಯಾರೂ ಇರಲ್ಲ. ಸೊ ಇದನ್ನು ತರಕಾರಿ ಅಥವಾ ಫ್ರೂಟ್ಸ್ ಏನೋ ಹಾಕೋದಕ್ಕೆ ಗೋಡನ್ ಥರ ಕೊಟ್ಟಿದ್ವಿ. ಅದಾದಮೇಲೆ ನಾವು ಬಂದಾಗ ಒಂದೊಂದ್ಸಲ ಯೂಸ್ ಮಾಡೋಕ್ಕೆ ಬೇಕು ಅಂತ ಒಂದೊಂದ್ಸಲ ಇರ್ತೀವಿ, ಇಲ್ಲ ಅಂದರೆ ಯಾರೂ ಇರಲ್ಲ ಮನೇಲಿ. ಸೊ ಹಾಗಾಗಿ ಏನಿದೆ ಅದಿದೆ, ಏನಿಲ್ಲ ಅದಿಲ್ಲ ಅಷ್ಟೇ. ಅದನ್ನು ಓಪನ್ ಆಗಿ ತೋರಿಸ್ತಿದ್ದೀವಿ, ಅದರಲ್ಲಿ ಏನಿಲ್ಲ, ಜಡ್ಜ್ಮೆಂಟ್ ಆಗಿದ್ರೆ ಮಾಡಿ ಅಲ್ವಾ. ಸೊ ಯಶು ಏನೋ ಹೇಳ್ಬೇಕು ಅಂತಿದ್ವಿ, ಏನು ಹೇಳ್ತೀವಿ ಯಶು? ಅಂದ್ರೆ ಇವಾಗ ತುಂಬಾ ಜನ ಕಮೆಂಟ್ ಆಗ್ತಾ ಇದ್ರಲ್ಲ, ಸೊ ಅವ್ರಿಗೆ ಹೆಂಗ್ ಇಷ್ಟ ಆಗುತ್ತೆ ಹಂಗೆ ಇಷ್ಟಪಡಕ್ಕೆ. ಇವಾಗ ಅವ್ರೇನೋ ಹೇಳ್ತಿದ್ದಾರೆ, ಇವ್ರೇನೋ ಹೇಳ್ತಿದ್ದಾರೆ ಅಂತ ಚೇಂಜ್ ಆಗೋಕ್ಕಿಂತ ನಮಗೆ ಹೆಂಗ್ ಬೇಕೋ ಆ ಥರ ಇದ್ರೇನೆ ಲೈಫ್ ಚೆನ್ನಾಗಿರುತ್ತೆ. ಯಾರ್ಯಾರಿಗೋಸ್ಕರ ಚೇಂಜ್ ಆಗೋಕ್ಕಿಂತ ನಮಗೋಸ್ಕರ ನಾವು ಹೆಂಗ್ ಬೇಕೋ ಹಂಗಿದ್ರೆ ಖುಷಿಯಾಗಿರ್ತೀವಿ. ಇರೋದೊಂದು ಲೈಫು ಗೈಸ್, ನಮಗೋಸ್ಕರ ನಾವು ಬದುಕ್ತಿಲ್ಲ, ನಮಗೇನು ಇಷ್ಟ ಇದೆ ಅದು ಮಾಡ್ತಿಲ್ಲ ಅಂತಂದ್ರೆ ವಾಟ್ ಇಸ್ ದ ಹೋಲ್ ಪಾಯಿಂಟ್ ಆಫ್ ಲಿವಿಂಗ್? ಪ್ರೊಫೆಷನಲ್ ಯಾ ಆಫ್ ಕೋರ್ಸ್ ಮೇನ್ ಪ್ರೊಫೆಷನ್ಗೆ ಏನು. ಹಾನೆಸ್ಟ್ಲಿ ಸ್ಪೀಕಿಂಗ್ ನಂದು ಒಂದು ಮೂವಿ ಮಾಡಿದ್ದೀನಲ್ವಾ, ಸೊ ಅದರಲ್ಲಿ ಇನಿಷಿಯಲಿ ನಾನು ಸ್ಮೋಕ್ ಮಾಡಬೇಕು ಅಂತ ಹೇಳಿರಲಿಲ್ಲ ಆಯ್ತಾ. ಮೂವಿ ಮಾಡೋ ಸೀನಲ್ಲಿ ಹೇಳಿದ್ರು ನನ್ನ ಮನೇಲಿ ಅಮ್ಮ ಹಿಂಗೆ ಸ್ಮೋಕ್ ಮಾಡ್ಬೇಕಂತೆ ಅಂತ ಹೇಳ್ಬಿಟ್ಟು ಹೇಳಿದೆ. ಯು ನೋ ವಾಟ್ ಮೈ ಮಾಮ್ ಸೆಡ್? ನಮ್ಮಮ್ಮ ಏನಂತಂದ್ರು, ಪ್ರೊಫೆಷ್ನಲ್ ರೀಸನ್ಸ್ಗಲ್ವಾ ಮಾಡು, ಏನು ಇಶ್ಯೂ ಇಲ್ಲ. ನಾನೇ ಆಗಲಿ ಓ ಮೈ ಗಾಡ್ ಅಂತ ಅಂದ್ಕೊಂಡೆ. ಸೊ ಅಷ್ಟೇ, ಆಸ್ ಸಿಂಪಲ್ ಎಸ್ ದ್ಯಾಟ್. ಡಮು ನೀಗೇನಾರು ಹೇಳಕ್ಕಿದ್ಯಾ? ಯಾವಾಗಲೂ ಹೇಳಲ್ಲ ಅಷ್ಟೇ ಗೈಸ್. ಆ್ಯಂಡ್ ಯಶೋದು ಮೇಕಪ್ ನಾನು ಮಾಡಿದ್ದೀನಿ, ಹೆಂಗಿದೆ ಅವಳು ಹೆಂಗ್ ಬೇಕೋ ಹಂಗೆ ಮಾಡ್ಕೊಟ್ಟಿದ್ದೀನಿ. ಸೊ ಯಾ ಬಾಯ್ ಹೇಳು ಸರ್, ಬಾಯ್ ಮಾಡು.